ಜಾಮೀನಿನ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಇನ್ನು 1 ವರ್ಷ ಜಾಮೀನಿಲ್ಲ ಅಂತ ಖಡಾಖಂಡಿತವಾಗಿ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ. ಜಾಮೀನು ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಸುಪ್ರೀಂ ಬಿಗ್ ಶಾಕ್ ನೀಡಿದೆ. ಕೊಲೆ ಆರೋಪಿ ದರ್ಶನ್ಗೆ 1 ವರ್ಷ ಜಾಮೀನಿಲ್ಲ. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರವೇ ಗತಿ. ಈಗ ದರ್ಶನ್ಗೆ ಈ ಶುಕ್ರವಾರ ಶುಭವನ್ನ ತಂದಿಲ್ಲ. ಮುಂದುವರೆದ ಜೈಲು ಶಿಕ್ಷೆ. ಕಳೆದ 8 ತಿಂಗಳಿನಿಂದ ದರ್ಶನ್ ಜೈಲಿನಲ್ಲಿದ್ದಾರೆ. ಇನ್ನೂ 1 ವರ್ಷ ಜೈಲಲ್ಲಿ ಇರಬೇಕಾಗತ್ತೆ. ಇವತ್ತು ಮೇ 15, ಮುಂದಿನ ವರ್ಷ ಮೇ 15, 2027 ವರೆಗೂ ಅವರು ಜಾಮೀನಿಗೆ ಅರ್ಜಿಯನ್ನ ಹಾಕುವ ಹಾಗಿಲ್ಲ. 1 ವರ್ಷ ಜೈಲಲ್ಲೇ ಇರಬೇಕು. ಜೈಲಿನಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ. ನನಗೆ ಸರಿಯಾದ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ, ಸಾಕ್ಷಿ ವಿಚಾರಣೆ ವಿಳಂಬ ಆಗ್ತಾ ಇದೆ, ಹೀಗೆ ನಾನಾ ರೀತಿಯ ಕಾರಣಗಳನ್ನು ಹೇಳಿ ಸುಪ್ರೀಂನಲ್ಲಿ ಬೇಲಿಗೆ ಅರ್ಜಿ ಹಾಕಿದ್ರು. ಮುಕುಲ್ ರೋಹಟಗಿ ಅಂತ ಘಟಾನುಘಟಿ ಸೀನಿಯರ್ ಕೌನ್ಸಿಲ್ಗಳಲ್ಲಿ ವಾದವನ್ನು ಮಂಡಿಸಿದ್ರು. ಅದಾದರೂ ಕೂಡ ಸುಪ್ರೀಂ ಕೋರ್ಟ್ ಇನ್ನು 1 ವರ್ಷಗಳ ಕಾಲ ಜಾಮೀನು ಅರ್ಜಿ ಹಾಕುವ ಹಾಗಿಲ್ಲ, ಜಾಮೀನಿಲ್ಲ ಅಂತ ಹೇಳಿಬಿಟ್ಟಿದೆ. ನ್ಯಾಯಮೂರ್ತಿ ಪರ್ದಿವಾಲಾ ಅವರ ಪೀಠ ಈ ಆದೇಶವನ್ನ ಹೊರಡಿಸಿದೆ. ಇನ್ನು ದರ್ಶನ್ ಕೇಸ್ನಲ್ಲಿ ವಿಚಾರಣೆಗೆ ಗಡುವನ್ನ ವಿಧಿಸಿದೆ ಸುಪ್ರೀಂ. ಡೆಡ್ ಲೈನ್ ಕೊಟ್ಟಿದೆ, ಟೈಮ್ ಲೈನ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಈಗಾಗಲೇ ಸಾಕ್ಷಿಗಳ ವಿಚಾರಣೆ ತುಂಬಾ ಡಿಲೇ ಆಗ್ತಾ ಇದೆ. ಪ್ರತಿದಿನ ಈ ಕೇಸ್ನ ವಿಚಾರಣೆ ನಡೆಸಬೇಕು. ದರ್ಶನ್ ಕೇಸ್ನ ವಿಚಾರಣೆಯನ್ನ ಪ್ರತಿದಿನ ನಡೆಸಬೇಕು. ಬಾಕಿ ಉಳಿದ 60 ಸಾಕ್ಷಿಗಳ ವಿಚಾರಣೆಯನ್ನ ಶೀಘ್ರವೇ ಮುಗಿಸಬೇಕು. ವಿನಾಕಾರಣ ಸಾಕ್ಷಿಗಳ ವಿಚಾರಣೆಯನ್ನ ಮುಂದೂಡಬಾರದು. 22 ಸಾಕ್ಷಿಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದಿರಿ. ಮುಂದಿನ ವರ್ಷ ಮೇ 15ರ ತನಕ ಜಾಮೀನು ಕೊಡೋದಿಲ್ಲ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ದರ್ಶನ್ಗೆ ಅಗತ್ಯ ಸೌಲಭ್ಯಗಳನ್ನು ಕೊಡಬೇಕು. 1 ವರ್ಷದಲ್ಲಿ ಏನಾದರೂ ವಿಚಾರಣೆ ಮುಗಿದೇ ಇದ್ರೆ ಆಗ ಬೇಲಿನ ಬಗ್ಗೆ ನಾವು ಪರಿಶೀಲನೆ ನಡೆಸ್ತೀವಿ ಅಂತ ನ್ಯಾಯಮೂರ್ತಿ ಪರ್ದಿವಾಲಾ ಹೇಳಿಕೆ ಕೊಟ್ಟಿದ್ದಾರೆ ಬೇಲ್ ಅರ್ಜಿ ವಿಚಾರಣಾ ಸಂದರ್ಭದಲ್ಲಿ. ಸದ್ಯಕ್ಕಿನ್ನು 1 ವರ್ಷ ಅವರು ಪರಪ್ಪನ ಅಗ್ರಹಾರದಲ್ಲೇ ಇರಬೇಕು. ಪ್ರತಿದಿನ ವಿಚಾರಣೆ ನಡೆಸಬೇಕು. ಯಾವುದೇ ಕಾರಣಕ್ಕೂ ಈ ಕೇಸನ್ನು ಡಿಲೇ ಮಾಡೋ ಹಾಗಿಲ್ಲ, ಸಾಕ್ಷಿ ವಿಚಾರಣೆಯನ್ನ ಮುಂದೂಡೋ ಹಾಗಿಲ್ಲ. ಈಗ ಆಲ್ರೆಡಿ ವಿಳಂಬ ಆಗೋಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಪ್ಪತ್ತೆರಡು ಸಾಕ್ಷಿಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದಿರಿ. ಬಾಕಿ ಇನ್ನೂ 60 ಸಾಕ್ಷಿಗಳ ವಿಚಾರಣೆ ಮಾಡಬೇಕಾಗಿದೆ. ಶೀಘ್ರವೇ ವಿಚಾರಣೆಯನ್ನ ಮುಗಿಸಬೇಕು. ಪ್ರತಿದಿನ ಈ ಪ್ರಕರಣದ ವಿಚಾರಣೆಯನ್ನ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಗಡುವನ್ನ ಕೂಡ ವಿಧಿಸಿದೆ. ಇನ್ನು ದರ್ಶನ್ ಕೇಸ್ನಲ್ಲಿ ಸುಪ್ರೀಂನಲ್ಲಿ ಬಿಸಿ ಬಿಸಿ ವಾದ ಹೇಗಿತ್ತು, ಯಾವ ರೀತಿ ವಾದ ಮಾಡಿದ್ರು, ದರ್ಶನ್ ಪರ ವಕೀಲ ಮುಕುಲ್ ರೋಹಟಗಿ ಅವರ ವಾದ ಏನಿತ್ತು, ಏನೇನ್ ಪಾಯಿಂಟ್ಸ್ಗಳನ್ನು ಹಾಕಿದ್ರು ಅವರು, ದರ್ಶನ್ಗೆ ಬೇಲ್ ಕೇಳ್ತಿರೋದು ತೀರಾ ಅರ್ಜೆಂಟ್ ಆಯ್ತಲ್ವಾ, ಆತುರ ಆಯ್ತಲ್ವಾ ಅಂತ ಸುಪ್ರೀಂ ಕೋರ್ಟ್ನ ಜಡ್ಜ್ ಕೇಳಿದ್ದಾರೆ. ದರ್ಶನ್ಗೆ ಬೇಲ್ ಕೇಳ್ತಾ ಇರೋದು ತೀರಾ ಆತುರ ಆಯ್ತಲ್ವಾ? ಬೇಲ್ ಕೇಳಿದಂತಹ ವಕೀಲ ಮುಕುಲ್ ರೋಹಟಗಿಗೆ ಸುಪ್ರೀಂ ಪ್ರಶ್ನೆ ಮಾಡಿದೆ. 1 ವರ್ಷದ ಒಳಗಡೆ ವಿಚಾರಣೆಯನ್ನ ಮುಗಿಸಬೇಕು ಅಂತ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ. ಸಾಕ್ಷ್ಯ ಪೂರ್ಣಗೊಳಿಸಲು ಆಗದೇ ಇದ್ರೆ ಆಗ ಬೇಲ್ ಬಗ್ಗೆ ಯೋಚನೆ ಮಾಡೋಣ, ಡೇ ಬೈ ಡೇ ವಿಚಾರಣೆ ನಡೆಸಿ ಅಂತ ನ್ಯಾಯಮೂರ್ತಿ ಪರ್ದಿವಾಲಾ ಅವರು ಸೂಚನೆ ಕೊಟ್ಟಿದ್ದಾರೆ. 152 ಸಾಕ್ಷಿಗಳ ವಿಚಾರಣೆ ಬಾಕಿ ಇದೆ ಸ್ವಾಮಿ ಅಂತ ದರ್ಶನ್ ಪರ ವಕೀಲ ರೋಹಟಗಿ ಅವರು ಹೇಳಿದ್ರು. ಜುಲೈಗೆ ಸಮಯ ನಿಗದಿಪಡಿಸಿ ಎಂಬ ಮನವಿಯನ್ನ ಜಡ್ಜ್ ತಿರಸ್ಕರಿಸಿದ್ರು. ಹಾಗಿದ್ರೆ ನಿಮಗೆ 1 ವರ್ಷ ಸಮಯ ಕೊಡ್ತೀವಿ ಅಂತ ಜಡ್ಜ್ ಹೇಳಿದ್ದಾರೆ. ನಿಯಮ ಮೀರಿ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಅನ್ನ ಇಟ್ಟಿದ್ದಾರೆ ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿದ್ರು. ಜೊತೆಗೆ ಜೈಲಲ್ಲಿ ಮೂಲ ಸೌಕರ್ಯ ಕೊಡ್ತಾ ಇಲ್ಲ ಅಂತ ವಾದಿಸಿದ್ರು. ಜೈಲಲ್ಲಿ ಆರೋಪಿಗಳಿಗೆ ಎಲ್ಲ ಸೌಕರ್ಯ ಕೊಟ್ಟಿದಾರಲ್ವಾ ಅಂತ ಜಡ್ಜ್ ಕೇಳಿದಾಗ, ಇಲ್ಲ, ನಿಯಮ ಮೀರಿ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ, ಜೈಲಿನಲ್ಲಿ ಎಲ್ಲ ಆರೋಪಿಗಳಿಗೂ ಇರುವಂಥ ಸೌಕರ್ಯವನ್ನು ಇವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿದಾಗ ದರ್ಶನ್ ಕೇಸ್ನ ಬೇಗ ಮುಗಿಸ್ತೀವಿ ಅಂತ ಜಡ್ಜ್ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ಸಂತೋಷ್ ವಕೀಲರ ಜೊತೆ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. ಒಂದಿಷ್ಟು ಅಂಶಗಳನ್ನು ಪರಿಗಣಿಸಿ 1 ವರ್ಷದ ಒಳಗಾಗಿ ತ್ವರಿತವಾಗಿ ವಿಚಾರಣೆಯನ್ನ ಪೂರ್ಣಗೊಳಿಸಿ ಅನ್ನುವಂತ ಒಂದು ಆದೇಶವನ್ನು ಕೊಟ್ಟಿದೆ ಅನ್ನುವಂತ ಹೇಳಲಾಗ್ತದೆ. ಇವತ್ತು ಕೋರ್ಟ್ನಲ್ಲಿ ಏನೇನಾಯ್ತು, ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ವಕೀಲರು ಸಾಕೇತ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಕೋರ್ಟ್ನಲ್ಲಿ ಏನೇನಾಯ್ತು ದರ್ಶನ್ ಅವರ ಈ ಒಂದು ಅರ್ಜಿಯ ವಿಚಾರಣೆ ಸಂಬಂಧಪಟ್ಟಂತೆ? Mr. Mukul Rohatgi, senior advocate appearing for Mr. Darshan,
ಆರ್ಗ್ಯೂಡ್ 2 ಗ್ರೌಂಡ್ಸ್ ಮೇಲೆ ಆರ್ಗ್ಯೂ ಮಾಡಿದ್ರು. ಒಂದು 272 ವಿಟ್ನೆಸ್ ಇಂದ ಬರೀ 10 ಜನ ಇನ್ನ ಎಕ್ಸಾಮಿನ್ ಆಗಿದ್ದಾರೆ. ಇನ್ನ 262 ವಿಟ್ನೆಸ್ ನ ಎಕ್ಸಾಮಿನ್ ಮಾಡಬೇಕಕ್ಕೆ ಟೈಮ್ ಜಾಸ್ತಿ ಆಗುತ್ತೆ. ಸ್ಟೇಟ್ ಗವರ್ಮೆಂಟ್ ಅದಕ್ಕೆ ಉತ್ತರ ಕೊಡ್ತು, ನಾವು ಐಡೆಂಟಿಫೈ ಮಾಡ್ಕೊಂಡಿದೀವಿ 150 ವಿಟ್ನೆಸಸ್ ನ, ಅದರಲ್ಲೂ ಕೂಡ 60 ಇನ್ನ ಇಂಪಾರ್ಟೆಂಟ್ ಅಂತ ಐಡೆಂಟಿಫೈ ಮಾಡ್ಕೊಂಡಿದೀವಿ, ಅವ್ರದ್ದೆಲ್ಲ ಆಗ್ಬಿಡ್ಲಿ, ಆಮೇಲೆ ಬೇಲ್ ಅಪ್ಲಿಕೇಶನ್ ಕನ್ಸಿಡರ್ ಮಾಡಿ ಅಂತ ಸ್ಟೇಟ್ ಗವರ್ಮೆಂಟ್ ಹೇಳ್ತು. ಸೆಕೆಂಡ್ ಗ್ರೌಂಡ್ ಪೆಟಿಷನರ್ ಏನ್ ಆರ್ಗ್ಯೂ ಮಾಡಿದಂದ್ರೆ ಒಳಗೆ ಅವ್ರಿಗೆ ಅಮ್ಯುನಿಟೀಸ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ, ಅವ್ರನ್ನ ಫ್ಯಾಮಿಲಿಯ ಜೊತೆಗೆ ಕರೆಕ್ಟ್ ಆಗಿ ಮಾತಾಡಕ್ ಬಿಡ್ತಾ ಇಲ್ಲ ಅಂತ. ಅದಕ್ಕೆ ಒಂದು ಅಫಿಡವಿಟ್ ಫೈಲ್ ಮಾಡಿದ್ರು ಸ್ಟೇಟ್ ಗವರ್ಮೆಂಟ್ ನವರು. ಆ ಅಫಿಡವಿಟ್ ಪ್ರಕಾರ ಅವ್ರಿಗೆ ಎಲ್ಲ ಬೇಸಿಕ್ ಅಮ್ಯುನಿಟೀಸ್ ಸಿಗ್ತಾ ಇದೆ, ಏನು ಅದರಲ್ಲೂ ಕಮ್ಮಿ ಇದ್ರೆ ಅವ್ರು ಕರೆಕ್ಟ್ ಆಗಿ ಅದನ್ನ ತಿರ್ಗಾ ನೋಡ್ಕೊಂತಾರೆ ಅಂತ ಸುಪ್ರೀಂ ಕೋರ್ಟ್ ಆ ಆದೇಶ ಅವ್ರಿಗೆ ಕೊಟ್ಟಿದೆ ಸರ್. ದೀಸ್ ಆರ್ ದ ಬೇಸಿಕ್ 2 ಗ್ರೌಂಡ್ಸ್. ಇದನ್ನ ರಿಟ್ ಡಿಸ್ಪೋಸ್ ಮಾಡಿದ್ದಾರೆ ಇವಾಗ. ಓಕೆ, ಈಗ 1 ವರ್ಷಗಳ ಕಾಲಾವಕಾಶ ಕೊಟ್ಟಿರುವಂತದ್ದು ತ್ವರಿತವಾಗಿ ಈ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು ಅನ್ನುವಂಥದ್ದು. ಒಂದು ವೇಳೆ ಅದರ ಮಧ್ಯದಲ್ಲಿ ವಿಚಾರಣೆ ನಡೀತಿರುವಂತಹ ಹಂತದಲ್ಲಿ ಈಗಾಗಲೇ ಮತ್ತಷ್ಟು ಎವಿಡೆನ್ಸ್ಗಳು ಬಾಕಿ ಇದೆ, ಅದರ ಮಧ್ಯದಲ್ಲಿ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಿ ಮಧ್ಯಂತರ ಜಾಮೀನಿಗೋಸ್ಕರ ಮನವಿ ಮಾಡುವ ಸಾಧ್ಯತೆಗಳು ಅವರಿಗೆ ಅವಕಾಶ ಇದೆಯಾ ಏನು ಅಂತ? ಸರ್, ಆ ಅವಕಾಶ ಇರುತ್ತೆ. ಮೆಡಿಕಲ್ ಗ್ರೌಂಡ್ ಇರಲಿ, ಇಲ್ಲ ಬೇರೆ ಏನಾದರೂ ಇಂಪಾರ್ಟೆಂಟ್ ಗ್ರೌಂಡ್ಸ್ ಇದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಆ ಗ್ರೌಂಡ್ಸ್ ಅವೈಲೇಬಲ್ ಇರುತ್ತೆ. ಕೋರ್ಟ್ ಮುಂದೆ ತಿರ್ಗಾ ಬಂದು ಅದನ್ನ ಅಜಿಟೇಟ್ ಮಾಡ್ಬೇಕಂದ್ರೆ ಅವ್ರಿಗೆ ಆ ಅವಕಾಶ ಯಾರು ತಗೊಳಕ್ಕಾಗಲ್ಲ. ದೀಸ್ ಆರ್ ಕಾನ್ಸ್ಟಿಟ್ಯೂಷನಲ್ ಬೇಸಿಕ್ ರೈಟ್ಸ್. ಬೇಲ್ ಅಂದ್ರೆ ಒಂದ್ ನಿಮಿಷ, ಇಟ್ಸ್ ಅನ್ ಎಮರ್ಜೆನ್ಸಿಯನ್ನು ಹೊರತುಪಡಿಸಿ ಮನೆಯಲ್ಲಿ ಕೆಲವೊಂದಿಷ್ಟು ತುರ್ತು ಪರಿಸ್ಥಿತಿಗಳನ್ನು ಹೊರತುಪಡಿಸಿ ಕೇಳ್ತಿರೋದು. ಸರ್, ಎಮರ್ಜೆನ್ಸಿ ಸಿಚುವೇಶನ್ ಇಲ್ಲ, ಫರ್ಲೋ ಗ್ರೌಂಡ್ಸ್ ಇಲ್ಲ, ಪೆರೋಲ್ ಗ್ರೌಂಡ್ಸ್ ಇಲ್ಲ ಅಂದ್ರೆ ಅವ್ರಿಗೆ ಚಾನ್ಸಸ್ ಕಮ್ಮಿ ಇರುತ್ತೆ. ಆನ್ ಮೆರಿಟ್ಸ್ ದ ಕೋರ್ಟ್ ಇಸ್ ಗಿವನ್ ಕ್ಲಿಯರ್ ಡೈರೆಕ್ಷನ್, 1 ವರ್ಷದಲ್ಲಿ ಇವೆಲ್ಲ ಕರೆಕ್ಟ್ ಆಗಿ ಆದ್ರೆ ಅವ್ರಿಗೆ ಬೇಲ್ ಅಪ್ಲಿಕೇಶನ್ ನೆಕ್ಸ್ಟ್ ಇಯರ್ ಅವ್ರು ತಿರ್ಗಾ ಕನ್ಸಿಡರ್ ಮಾಡುತ್ತೆ ಅಂತ. ಈ ಹಿಂದೆ ಒಮ್ಮೆ ಅವರು ಆರೋಗ್ಯದ ಸಂಬಂಧಪಟ್ಟಂತೆ ಅದನ್ನ ಸಬ್ಮಿಟ್ ಮಾಡಿ ಅಲ್ಲಿ ಕೂಡ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದನ್ನ ನೋಡಬಹುದು. ಈಗ ಮತ್ತೆ ಅದೇ ರೀತಿಯಾದಂತಹ ಒಂದು ಅವಕಾಶಗಳು ಅವರಿಗೆ ಇದೆಯಾ ಅಂತ? ಸರ್, ನಿಜ ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ, ಬೇಲ್ ಕೇಳಲೇಬೇಕಾಗತ್ತಲ್ಲ, ಅವಾಗ ಆಚೆ ಬರ್ಲೇಬೇಕಾಗತ್ತೆ. ಸೊ ದಟ್ ಯು ಕೆನ್ ನಾಟ್ ಡಿನೈ ಟು ಅ ಪರ್ಸನ್ ಹೂ ಇಸ್ ಅನ್ ಅಂಡರ್ ಟ್ರಯಲ್ ಪ್ರಿಸನರ್. ಬಟ್ ಆನ್ ಪ್ರಿನ್ಸಿಪಲ್ ಸುಪ್ರೀಂ ಕೋರ್ಟ್ ಒಂದ್ಸತಿ ಕ್ಯಾನ್ಸಲ್ ಮಾಡಿದ್ಮೇಲೆ ಅವ್ರ ಬೇಲ್ನ ತಿರ್ಗಾ ಅವ್ರಿಗೆ ಇವಾಗ ಮೆರಿಟ್ ಮೇಲೆ 1 ವರ್ಷ ಕೋರ್ಟ್ ಕೊಟ್ಟಿದೆ ಫಾರ್ ದ ವಿಟ್ನೆಸಸ್ ಟು ಬಿ ಎಕ್ಸಾಮಿನ್ಡ್. ಓಕೆ, ಈಗ ಅವರು ಬೇಸಿಕ್ ಆಗಿ ರಿಟ್ ಪಿಟಿಷನ್ ಅಲ್ಲಿ ನಮಗೆ ಜೈಲಿನಲ್ಲಿ ಕೆಲವೊಂದಿಷ್ಟು ಬೇಸಿಕ್ ಅಮ್ಯುನಿಟೀಸ್ ಅಂದ್ರೆ ಮೂಲಭೂತ ಸೌಕರ್ಯಗಳನ್ನ ಸರಿಯಾಗಿ ಕೊಡ್ತಾ ಇಲ್ಲ, ಬೇರೆ ಯಾರ ಜೊತೆ ಕೂಡ ಮಾತನಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ತುಂಬಾ ಒಂದು ಲೈಕ್ ಕೋವಿಡ್ ಟೈಮ್ ನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿಗಳಿತ್ತು ಆ ರೀತಿಯಾದಂತಹ ಪರಿಸ್ಥಿತಿಯನ್ನ ನನ್ನ ಸಿಂಗಲ್ ಕ್ವಾರಂಟೈನ್ ಆಗಿ ಕೊಠಡಿಗಳಲ್ಲಿ ಇರಿಸಲಾಗಿದೆ, ಒಂಥರ ಹಿಂಸೆ ಆಗ್ತಿದೆ, ಈ ರೀತಿಯಾದಂತಹ ಒಂದು ಮಾಹಿತಿಗಳನ್ನ ತಮ್ಮ ವರದಿಯಲ್ಲಿ ರಿಟ್ ಪಿಟಿಷನ್ ಅಲ್ಲಿ ಅವರು ಸಲ್ಲಿಕೆ ಮಾಡಿದ್ರು. ಮುಕುಲ್ ರೋಟಗಿ ಕೂಡ ತಮ್ಮ ವಾದವನ್ನು ಮಂಡಿಸಿದ್ರು. ಅದನ್ನ ಪರಿಗಣಿಸುವಲ್ಲಿ ಸುಪ್ರೀಂ ಕೋರ್ಟ್ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ಸುತ್ತೆ. ಸರ್, ಅವರು ಇವಾಗ ನನಗೆ ಏನ್ ಗ್ರೀವೆನ್ಸಸ್ ಒಳಗಿದ್ದಿ ಇರುತ್ತೆ ಯಾರಾದ್ರೂ ಅಂಡರ್ ಟ್ರಯಲ್ ಪ್ರಿಸನರ್ಗೆ, ಆ ಪ್ರಾಬ್ಲಮ್ಸ್ ಅವ್ರಿಗೆ ಏನ್ ಬರುತ್ತೋ ಆ ಪ್ರಾಬ್ಲಮ್ಸ್ ಕರೆಕ್ಟ್ ಆಗಿ ಅವರು ಪೆಟಿಷನ್ ಅಲ್ಲಿ ಬರ್ಕೊಂಡಿದ್ದಾರೆ. ಇವಾಗ ಸ್ಟೇಟ್ ಗವರ್ಮೆಂಟ್ ಅವ್ರ ಎಫಿಡವಿಟ್ ಅಲ್ಲಿ ಇಲ್ಲ ನಾವು ಈ ತರ ಫೆಸಿಲಿಟೀಸ್ ಕೊಡ್ತಾ ಇದೀವಿ, ಈ ಫೆಸಿಲಿಟೀಸ್ ಕೊಡ್ತಾ ಇದೀವಿ, ಈ ಫೆಸಿಲಿಟೀಸ್ ಕೊಡ್ತಾ ಇದೀವಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಕೋರ್ಟ್ ಇವಾಗ ಜೈಲ್ ಒಳಗೆ ಏನ್ ನಡೀತಾ ಇದೆ ಅಂತ ಪೇಪರ್ ಅಲ್ಲಿ ನೋಡ್ಕೊಂಡು they are trying to decide for which reason it has only been requested to the prison authorities directed by the Supreme Court. ಅವ್ರಿಗೆ ಏನ್ ಬೇಸಿಕ್ ಕಮ್ಯುನಿಟೀಸ್ ಎಲ್ಲರಿಗೆ ಸಿಗ್ತಾ ಇದೆ ಇವ್ರಿಗೂ ಸಿಗ್ಬೇಕು. ಅಕಸ್ಮಾತ್ ನೀವು ಕೊಟ್ಟಿಲ್ಲ ಅಂದ್ರೆ ಅಫ್ಕೋರ್ಸ್ ದ ಅಫಿಡವಿಟ್ ಯಾರು ಫೈಲ್ ಮಾಡಿದಾರೋ ಅವ್ರ ಮೇಲೆ ಪ್ರೊಸೀಡಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅವೆಲ್ಲ ಯಾರಿಗೂ ಬೇಕಾಗಿರಲ್ಲ ಪಬ್ಲಿಕ್ ಸರ್ವೆಂಟ್ಸ್ಗೆ. ಸೊ ಅದಕ್ಕೆ ದೇ ವಿಲ್ ಪ್ರೊವೈಡ್ ದ ಬೇಸಿಕ್ ಕಮ್ಯುನಿಟೀಸ್ ಆಸ್ ಇಸ್ ಪ್ರೊವೈಡೆಡ್ ಆಸ್ ಪರ್ ದ ರೂಲ್ಸ್. ಈಗ ಒಂದು ವೇಳೆ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಸಾಕ್ಷ್ಯಗಳ ವಿಚಾರಣೆ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ಸಾಕ್ಷ್ಯಗಳನ್ನ ವಿಚಾರಣೆ ನಡೆಸೋದಕ್ಕೆ ಕಾಲಾವಕಾಶ ಬೇಕಾಗುತ್ತೆ. ಈಗ 1 ವರ್ಷ ಅಂತ ಟೈಮ್ ಲೈನ್ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಒಂದು 50 ರಿಂದ 60 ಮೇನ್ ಸಾಕ್ಷ್ಯಗಳನ್ನು ನಡೆಸುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಕುರುಹುಗಳು ಸಿಕ್ಕಾಗ ಮತ್ತಷ್ಟು ಟೈಮ್ ಲೈನ್ ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಕಾಲಾವಕಾಶ ಇದೆಯಾ ತನಿಖಾ ತಂಡಕ್ಕೆ? ಸರ್, ಬೇಲ್ ಅಪ್ಲಿಕೇಶನ್ ಕನ್ಸಿಡರ್ ಮಾಡುತ್ತೆ. ಅವ್ರು ಎಷ್ಟಾದ್ರೂ ಟೈಮ್ ತಗೊಂಡ್ಲಿ, ಇಷ್ಟೆಲ್ಲ ವಿಟ್ನೆಸಸ್ ಇದಾರೆ, ಎಲ್ಲರನ್ನ ಎಕ್ಸಾಮಿನ್ ಮಾಡಕ್ಕೆ ಟೈಮ್ ಆಗೇ ಆಗತ್ತೆ. ಪ್ಲಸ್ ಬರೀ ಒಬ್ರು ಅಕ್ಯೂಸ್ ಅಲ್ಲ, 12 ಜನ ಇದ್ದಾರೆ, 16 ಜನ ಇದ್ದಾರೆ. ಅಷ್ಟೆಲ್ಲ ಅಕ್ಯೂಸ್ಡ್ ಅವರು ಎಲ್ಲ ವಕೀಲರು ಬಂದು ಕ್ರಾಸ್ ಎಕ್ಸಾಮಿನ್ ಮಾಡಬೇಕು, ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಹಿಡಿಯತ್ತೆ. ಆದ್ರೆ ಡೇ ಟು ಡೇ ಪ್ರೊಸೀಡಿಂಗ್ಸ್ ನಡೆಸಿದ್ರೆ ಅದು ಕರೆಕ್ಟ್ ಆಗಿ ಅದು ಆಗಬಹುದು. ಆಗಿಲ್ಲ ಅಂದ್ರೆ ಬೇಲ್ ಅಪ್ಲಿಕೇಶನ್ ಕನ್ಸಿಡರ್ ಆಗತ್ತೆ ಅಷ್ಟೇ. ನೀವು ಸುಪ್ರೀಂ ಕೋರ್ಟ್ ಸೀನಿಯರ್ ವಕೀಲರಾಗಿ ಇಂತಹ ಪ್ರಕರಣಗಳನ್ನ ಹೇಗೆ ನೋಡ್ತೀರಿ ಅನ್ನೋ ಒಂದು, ಇದು 1 ವರ್ಷದಲ್ಲಿ ಇತ್ಯರ್ಥ ಆಗುತ್ತೋ ಅಥವಾ ಮತ್ತಷ್ಟು ಕಾಲಾವಕಾಶನ ತೆಗೆದುಕೊಂಡು ಹೋಗೋ ಸಾಧ್ಯತೆಗಳಿರುತ್ತೋ ಅಥವಾ ಅದಕ್ಕೂ ಮುಂಚಿತ ಒಂದು 6 ತಿಂಗಳು 7-8 ತಿಂಗಳಲ್ಲಿ ವಿಚಾರಣೆ ಸಂಪೂರ್ಣವಾಗುತ್ತೆ ಅನ್ನುವಂತ ನಿರೀಕ್ಷೆನರು ಅಂದ್ರೆ ಯಾವ ರೀತಿಯಾಗಿ ತಾವು ಈ ಒಂದು ಪ್ರಕರಣವನ್ನ ನೋಡ್ತೀರಿ ಅಂತ? ಸರ್, ಇವಾಗ 60 ವಿಟ್ನೆಸಸ್ ನ ಸ್ಟೇಟ್ ಗವರ್ಮೆಂಟ್ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ, ಅವ್ರ ಎಫಿಡವಿಟ್ ಅಲ್ಲಿ ಬರೆದು ಕೊಟ್ಟಿದ್ದಾರೆ. ಆ 150 ಬರೆದು ಕೊಟ್ಟಿದ್ದಾರೆ, ಆದ್ರೆ ಹಿಯರಿಂಗ್ ಒಳಗೆ 60 ನ ಕರೆಕ್ಟ್ ಆಗಿ ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡಿದ್ದಾರೆ.
ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲಿ ಕೂಡ 60 ಐಡೆಂಟಿಫೈ ಮಾಡಿದ್ದಾರೆ. ಜನ ಹೆಸರು ಬರ್ದಿಲ್ಲ, ಆದ್ರೆ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಆ 60 ಜನದ್ದು ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಕರೆಕ್ಟ್ ಆಗಿ 6-8 ಮಂತ್ಸ್ ಅಲ್ಲಿ ಮುಗಿದು ಬಿಟ್ರೆ ಪೆಟಿಷನರ್ ತಿರ್ಗಾ ಸುಪ್ರೀಂ ಕೋರ್ಟಿಗೆ ಬರ್ಬೋದು ನಮಗೆ ಬೇಲ್ ಕೊಡಿ ಅಂತ. ಅದ್ ಎಷ್ಟು ಬೇಗನೆ ಆಗತ್ತೆ ಅಷ್ಟು ಬೇಗನೆ ಅವ್ರಿಗೆ ತಿರ್ಗಾ ಅವಕಾಶ ಸಿಗತ್ತೆ ಇಲ್ಲಿ ಬಂದು ನಡೆಯಕ್ಕೆ ಬೇಲ್ ತಗೊಳಕ್ಕೆ. ಥ್ಯಾಂಕ್ ಯು. ಇದಿಷ್ಟು ವಕೀಲರಾದಂತಹ ಸಾಕೇತ್ ಗೋಗಿ ಅವರ ಮಾತು. ಕೆಲವೊಂದಿಷ್ಟು ಅಂಶಗಳನ್ನ ಪರಿಗಣಿಸಿ 1 ವರ್ಷದ ಒಳಗಾಗಿ ತ್ವರಿತವಾಗಿ ವಿಚಾರಣೆಯನ್ನ ಪೂರ್ಣಗೊಳಿಸಿ ಅನ್ನುವಂತ ಒಂದು ಆದೇಶವನ್ನು ಕೊಟ್ಟಿದೆ ಅನ್ನುವಂತ ಹೇಳಲಾಗ್ತದೆ. ಎಸ್, ಆಲ್ ರೈಟ್. ಸುಪ್ರೀಂ ಕೋರ್ಟ್ನ ವಕೀಲರು ಸಾಕೇತ್ ಅವ್ರು ಹೇಳ್ತಾ ಇದ್ರು ಏನೇನು ಪಾಸಿಬಿಲಿಟೀಸ್ ಇದೆ, ಏನು ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ಇನ್ನು 1 ವರ್ಷಗಳ ಕಾಲ ದರ್ಶನ್ ಜಾಮೀನಿಗೆ ಅರ್ಜಿ ಹಾಕೋಕ್ಕಾಗಲ್ಲ. ಇಫ್ ಇಟ್ ಆಲ್ ಏನಾದರೂ ಇನ್ ಕೇಸ್ ಏನಾದರೂ ಹೈಕೋರ್ಟ್ ಅಂದರೆ ಇಲ್ಲಿ ಕೋರ್ಟ್ ಏನಾದರೂ ವಿಚಾರಣೆಯನ್ನು 6 ತಿಂಗಳಲ್ಲಿ, 7 ತಿಂಗಳಲ್ಲಿ, 8 ತಿಂಗಳಲ್ಲಿ ಮುಗಿಸಿದ್ರೆ ಮೊದಲಲ್ಲಿ ದರ್ಶನ್ ಈಸ್ ಆಲ್ವೇಸ್ ಹ್ಯಾವಿಂಗ್ ಎನ್ ಆಪ್ಷನ್ ಟು ಕಮ್ ಬಿಫೋರ್ ದ ಲಾ ಆಫ್ ಕೋರ್ಟ್. ಎಸ್, ನಮ್ಮ ಜೊತೆಗೆ ಸಂತೋಷ್ ಇದ್ದಾರೆ, ನಮ್ಮ ದೆಹಲಿ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ. ಸಂತೋಷ್, ಜಾಮೀನು ನಿರೀಕ್ಷೆಯಲ್ಲಿದ್ರು ದರ್ಶನ್, ಹೇಗಾದ್ರೂ ಮಾಡಿ ಇವತ್ತು ಜಾಮೀನು ಸಿಗುತ್ತೆ ಅಂತಾನೂ ಕೂಡ ಅಂದ್ಕೊಂಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ಶಾಕ್ ಕೊಟ್ಟಿದೆ. ಇನ್ನು 1 ವರ್ಷಗಳ ಕಾಲ ಜಾಮೀನನ್ನ ತಗೊಳ್ಳೋದಕ್ಕಾಗಲ್ಲ ಅಂತ ಹೇಳಿ. ಆದರೆ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಇಲ್ಲಿಯ ಕೋರ್ಟ್ಗೆ ಡೈರೆಕ್ಷನ್ ಕೊಟ್ಟಿದೆ, 1 ವರ್ಷದ ಒಳಗಡೆ ನೀವು ವಿಚಾರಣೆಯನ್ನ ಮಾಡಿ ಮುಗಿಸ್ಬೇಕು ಅಂತ. ಸಂತೋಷ್, ಸಿಂಧೂರ, ಇದು ನಿರೀಕ್ಷೆಯನ್ನು ಮಾಡಿದಂತಹ ಒಂದು ತೀರ್ಪು, ಮಧ್ಯಂತರ ತೀರ್ಪು. ಯಾಕೆಂತ ಹೇಳಿದ್ರೆ ಮುಖ್ಯವಾಗಿ ಇವತ್ತಿನ ಒಂದು ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳಂತ ಪ್ರದಿವಾಲ ಅವರು ಕೆಲವೊಂದಿಷ್ಟು ಅಂಶಗಳನ್ನು ಪರಿಗಣಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಸಹಜವಾಗಿ ಈ ಹಿಂದೆ ಸುಪ್ರೀಂ ಕೋರ್ಟ್ ಈ ಒಂದು ಜಾಮೀನನ್ನು ನಿರಾಕರಣೆ ಮಾಡಿತ್ತು. ಆದರೆ ಟ್ರಯಲಿಂಗ್ ಬೇಸಿಸ್ ನಡೀತಿರ್ಬೇಕಾದ್ರೆ ಯಾವುದೇ ರೀತಿಯಾದಂತಹ ಮನವಿ ಮಾಡಿದ್ರು ಕೂಡ ಅದಕ್ಕೆ ಅದೇ ಕೋರ್ಟ್ ಅವಕಾಶವನ್ನು ಕಲ್ಪಿಸಿಕೊಡುವಂತ ತೀರಾ ಕಡಿಮೆ ಆಗಿರುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಅದನ್ನ ದರ್ಶನ್ ಜೊತೆಗೆ ದರ್ಶನ್ ಪರ ವಕೀಲರು ಕೂಡ ನಿರೀಕ್ಷಣೆ ಮಾಡಿದ್ರು. ಆದ್ರೆ ಅವರು ಒಂದು ಚಾನ್ಸ್ ಅನ್ನು ತೆಗೆದುಕೊಂಡಿದ್ದು ಅತಿ ವೇಗವಾಗಿ ವಿಚಾರಣೆ ನಡೆಸಬೇಕು ಅನ್ನುವಂತಹ ನಿಟ್ಟಿನಿಂದಾಗಿ ಸಿಕ್ಕಂತ ಅವರಿಗೆ ಒಂದು ವರದಾನ. ಯಾಕೆಂತ ಹೇಳಿದ್ರೆ ಕೆಲವೊಂದಿಷ್ಟು ಪ್ರಕರಣಗಳು, ವಿವಿಐಪಿ ಪ್ರಕರಣಗಳು ಕೂಡ 4-5 ವರ್ಷ 10 ವರ್ಷಗಳಾದ್ರೂ ಕೂಡ ಹಾಗೆ ಪೆಂಡಿಂಗ್ ಇರುತ್ತೆ. ಅಷ್ಟು ವರ್ಷಗಳ ಕಾಲ ವಿಚಾರಣೆ ಪೂರ್ಣಗೊಳ್ಳುವುದಿಲ್ಲ. ಅವರು ಜೈಲಿನಲ್ಲೇ ಇರ್ತಾರೆ, ಮಧ್ಯಂತರ ಬೇಲ್ನಲ್ಲಿ ಹೊರಗೆ ಬಂದಿರ್ತಾರೆ. ಸಂಪೂರ್ಣ ವಿಚಾರಣೆ ನಡೆಯುವುದಕ್ಕೆ ಕಾಲಾವಕಾಶಗಳು ಇರುವುದಿಲ್ಲ. ಆದ್ರೆ 1 ವರ್ಷಗಳ ಗಡುವನ್ನ ಈ ಒಂದು ಪ್ರಕರಣದಲ್ಲಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಿರುವಂತದ್ದು ಅತಿ ವೇಗವಾಗಿ ವಿಚಾರಣೆಯನ್ನ ಪೂರ್ಣಗೊಳಿಸಬೇಕು. 250 ಅಲ್ಲ 300 ಸಾಕ್ಷ್ಯಗಳಿದ್ರು ಕೂಡ ಅದೆಲ್ಲವನ್ನೂ ಕೂಡ ತಾವು ಆದಷ್ಟು ಬೇಗ ತ್ವರಿತ ಗತಿಯಲ್ಲಿ ವಿಚಾರಣೆಯನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿದೆ. ಆದ್ರೆ ರಾಜ್ಯ ಸರ್ಕಾರ ಜೊತೆಗೆ ಏನು ತನಿಖಾ ತಂಡ ಕೊಟ್ಟಿರುವಂತಹ ಕೆಲವೊಂದಿಷ್ಟು ಸುಮಾರು 60 ಸಾಕ್ಷ್ಯಗಳು ತುಂಬಾ ಮಹತ್ವವನ್ನ ಪಡೆದುಕೊಂಡಿದೆ. ಆ ಎಲ್ಲ 60 ಸಾಕ್ಷ್ಯಗಳ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ. ಹಾಗಾಗಿ ಆ ವಿಚಾರಣೆ ಬಳಿಕವಷ್ಟೇ ನಾವು ಕೆಲವೊಂದಿಷ್ಟು ವರದಿಗಳನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ತೇವೆ. ಹಾಗಾಗಿ ಅತಿ ವೇಗವಾಗಿ ಆದಷ್ಟು ಬೇಗ ನಾವು ವಿಚಾರಣೆ ಕೂಡ ಪೂರ್ಣಗೊಳಿಸಿದ್ರು ಕೂಡ ಅಂದ್ರೆ ಪ್ರತಿದಿನ ಹಿಯರಿಂಗ್ ಅನ್ನ ಮಾಡಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯಾದಂತಹ ಬೇರೆ ಪ್ರಕರಣಗಳಿಗೆ ಮಾನ್ಯತೆಯನ್ನು ಕೊಡದೆ ಇದೊಂದೇ ಪ್ರಕರಣವನ್ನ ತೆಗೆದುಕೊಂಡ್ರು ಕೂಡ 1 ವರ್ಷದಲ್ಲಿ ಪೂರ್ಣಗೊಳ್ಳುವಂತದ್ದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಸುಮಾರು 250 ಸಾಕ್ಷ್ಯಗಳಿದೆ ಅಂತ ಹೇಳಿದ್ರೆ ಒಂದಕ್ಕೊಂದು ಲಿಂಕ್ ಆಗುತ್ತೆ, ಮತ್ತಷ್ಟು ಸಾಕ್ಷ್ಯಗಳು ಹುಟ್ಟಿಕೊಳ್ಳುತ್ತೆ. ಅದರ ವರದಿಗಳನ್ನು ಸುಪ್ರೀಂ ಕೋರ್ಟ್ ಕೊಡಬೇಕಾಗುತ್ತೆ, ಕಾಲಾವಕಾಶವನ್ನು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಈ ರೀತಿಯಾದಂತಹ ಸನ್ನಿವೇಶಗಳನ್ನ ತನಿಖಾಧಿಕಾರಿಗಳು ಹುಟ್ಟಿ ಹಾಕುವಂತ ಸಾಧ್ಯತೆಗಳನ್ನು ಮುಂದಿನ ಹಂತದಲ್ಲಿ ನಿರೀಕ್ಷೆ ಮಾಡಬೇಕಾಗುತ್ತೆ. ತುರ್ತು ಎಮರ್ಜೆನ್ಸಿ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ 2 ದಿನ 1 ವಾರಗಳ ಕಾಲಾವಕಾಶ ಮಧ್ಯಂತರ ಜಾಮೀನನ್ನು ಕೊಡುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದೇ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಅವಕಾಶಗಳಿಲ್ಲ 1 ವರ್ಷದ ಒಳಗಾಗಿ. ಅಂದ್ರೆ ಸಂಪೂರ್ಣವಾಗಿ ವಿಚಾರಣೆಯನ್ನ ಪೂರ್ಣಗೊಳಿಸುವವರೆಗೂ ಕೂಡ ಮತ್ತೊಮ್ಮೆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ಗೆ ಹಾಕಿ ಮಧ್ಯಂತರ ಜಾಮೀನು ಅಥವಾ ಸಂಪೂರ್ಣ ಜಾಮೀನನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಅಲ್ಲಿ ಅವಕಾಶಗಳಿಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ವಿಚಾರಣೆ ಆದ ಬಳಿಕ ಮತ್ತೊಮ್ಮೆ ರಿಟ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಜೊತೆಗೆ ಇವತ್ತಿನ ಅವರ ಪ್ರೇಯರ್ ಏನಿತ್ತು ಅಂತ ಹೇಳಿದ್ರೆ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಸರಿಯಾಗಿ, ಜೊತೆಗೆ ಜೈಲಿನಲ್ಲಿ ಸರಿಯಾದಂತಹ ನಿಟ್ಟಿನಲ್ಲಿ ನಡೆಸಿಕೊಳ್ತಾ ಇಲ್ಲ ಅನ್ನುವಂತಹ ಆರೋಪಗಳನ್ನ ರಾಜ್ಯ ಸರ್ಕಾರದ ವಿರುದ್ಧ ಅವರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದಂತಹ ಅರ್ಜಿಯಲ್ಲಿ ಸಲ್ಲಿಕೆಯಾಗಿತ್ತು. ಅದರ ಬಗ್ಗೆ ನಾರ್ಮಲ್ ಕೈದಿಗಳಿಗೆ ಯಾವ ರೀತಿಯಾದಂತಹ ವ್ಯವಸ್ಥೆಗಳನ್ನ, ಪೂರಕ ವ್ಯವಸ್ಥೆಗಳು, ಬೇಸಿಕ್ ಅಮ್ಯುನಿಟೀಸ್ಗಳನ್ನ ಕೊಡಲಾಗಿದೆ ಅದೇ ಮಾದರಿಯಲ್ಲಿ ನಾವು ಅವರನ್ನು ನಡೆಸಿಕೊಳ್ತಾ ಇದ್ದೇವೆ. ಜೊತೆಗೆ ಸಿಂಗಲ್ ಕ್ವಾರಂಟೈನ್ ಅಂತ ಹೇಳಿದ್ರೆ ಅವರ ಅಭಿಮಾನಿ ಬಳಗ ಇರಬಹುದು, ಜೊತೆಗೆ ವಿಶೇಷವಾಗಿ ಅವರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ನಾವು ತೆಗೆದುಕೊಳ್ಬೇಕಾಗಿದ್ದ ಕಾರಣದಿಂದಾಗಿ ಈ ರೀತಿಯಾದಂತಹ ಭದ್ರತೆ ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅನ್ನುವಂತಹ ಒಂದು ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಪರ ವಕೀಲರು ಮಾಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಇಲ್ಲಿ ಲೋಪದೋಷಗಳು ಜೈಲು ಅಧಿಕಾರಿಗಳು ಅಥವಾ ರಾಜ್ಯ ಸರ್ಕಾರದಿಂದ ಆಗಿಲ್ಲ ಅನ್ನುವಂತಹ ಒಂದು ಮನವರಿಕೆ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಪರ ವಕೀಲರು ಮಾಡಿದ್ದಾರೆ. ಹಾಗಾಗಿ ಅತಿ ವೇಗವಾಗಿ ಈ ಒಂದು ಪ್ರಕರಣ ಮುಗಿಯುವ ಸಾಧ್ಯತೆಗಳನ್ನ ನಾವಿಲ್ಲಿ ನಿರೀಕ್ಷೆ ಮಾಡಬೇಕಾಗುತ್ತೆ. ಅದೊಂದೇ ದರ್ಶನ್ಗೆ ಇವತ್ತು ಸಿಕ್ಕಂತ ಒಂದು ವರದಾನ. ಯಾಕಂತ ಹೇಳಿದ್ರೆ ಲಾಂಗ್ ಟರ್ಮ್ಗೆ ತೆಗೆದುಕೊಂಡು ಹೋಗುವಂತಹ ಪ್ರಕರಣಗಳನ್ನ ಆದಷ್ಟು ಬೇಗ ಮುಗಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಗಡುವನ್ನ ಹಾಕಿದೆ. ಆ ಕಾರಣದಿಂದಾಗಿ ಇವತ್ತು ಕೊಂಚ ಮಟ್ಟಿಗೆ ರಿಲ್ಯಾಕ್ಸ್, ಜೈಲಿನ ಒಳಗಡೆ ಇದ್ರೂ ಕೂಡ ಆದಷ್ಟು ಬೇಗ ಇತ್ಯರ್ಥ
ಗೊಳ್ಳಬಹುದು ಅನ್ನುವಂತ ನಿರೀಕ್ಷೆಯನ್ನ ದರ್ಶನ್ ಇಟ್ಟುಕೊಳ್ಳಬಹುದು. ಆಲ್ ರೈಟ್ ಸಂತೋಷ್, ಥ್ಯಾಂಕ್